ಜನ ಏನು ಹೇಳ್ತಾರೆ ಅದನ್ನು ನಾವು ಕೇಳ್ತೀವಿ. ನಾವು ನೋಡ್ರಿ ಜನರು ಬಿಟ್ಟು ನಾವು ಇರೋದಿಲ್ಲ. ನಮಗೆ ಇಲ್ಲಿ ಭವಿಷ್ಯ ಕಾಣಿಸ್ತಾ ಇಲ್ಲ. ಹಿಂದೂ ನಾಯಕರನ್ನ ಇವತ್ತು ಮೂಲಿ ಗುಂಪು ಮಾಡುವಂಥದ್ದೇನು ಕುತಂತ್ರ ಈ ಯಡಿಯೂರಪ್ಪ ಕುಟುಂಬ ಮಾಡಕತ್ತದೆ. ಇದು ಜನಾಭಿಪ್ರಾಯ. ಹೊಸ ರಾಜಕೀಯ ಒಂದು ಹುಟ್ಟು ಆಗಲಿ ಕರ್ನಾಟಕದಲ್ಲಿ ಅಭಿಪ್ರಾಯ ಬಂದರೆ 100ಕ್ಕೆ 100 ನಾವು ಬರುವ ವಿಜಯದಶಮಿ ದಿವಸ ಹೊಸ ಒಂದು ರಾಜಕೀಯ ವ್ಯವಸ್ಥೆ ಕರ್ನಾಟಕದಲ್ಲಿ ನಾವು ಉದ್ಘಾಟನೆಯನ್ನು ಮಾಡ್ತೀವಿ. ಸರ್ ನಿಮ್ಮ ಟೀಮ್ ನೋಡಿ, ಇದು ಜನಾಭಿಪ್ರಾಯಕ್ಕೆ ಎಲ್ಲ ಅವ್ರಿಗೂ ಹೇಳ್ತಾ ಇದ್ದಾರೆ. ನಮ್ಮ ಟೀಮ್ಗೂ ಈ ಪಕ್ಷದಲ್ಲಿ ನೀವು ಉದ್ಧಾರ ಆಗೋದಿಲ್ಲ. ಇವರು ಎಲ್ಲರೂ ಬ್ಲ್ಯಾಕ್ ಮೇಲ್ ಮಾಡ್ತಾರೆ. ಪಾಪ ರಮೇಶ್ ಜಾರಕಿಹೊಳಿಯನ್ನು ಬಲಿಪಶು ಮಾಡಿದ್ರು. ಈಗ ರಮೇಶ್ ಜಾರಕಿಹೊಳಿ CD ಬಿಡುಗಡೆ ಮಾಡಿದವರೇ ರಾಜಣ್ಣ ಅವರು CD ಬಿಡುಗಡೆ ಪಾತ್ರ ಅಂತ ಆರೋಪ ಮಾಡಿದ್ರು. ಯಾರವರು ನೀವೇ ನೋಡ್ರಿ, ಮಹಾನಾಯಕರು ಅದಾರೆ. ಅವು 2 ಫ್ಯಾಕ್ಟ್ರಿ ಅಂತ ಹೇಳಿವಿ. ರಾಜಣ್ಣವರು ವಿಧಾನಸಭೆಯಲ್ಲಿ ಹೇಳಿದ್ದಾರೆ. ಹೌದು, ಯತ್ನಾಳ್ ಹೇಳೋದು ಸತ್ಯ. ಅದೇ ಫ್ಯಾಕ್ಟ್ರಿಯವರೇ ನಂದು ಅಷ್ಟೇ ಅಲ್ಲ, 48 ಜನರ CD ಇದೆ, ಅದರಲ್ಲಿ ಹೈಕೋರ್ಟ್ ಜಡ್ಜ್ಗಳದು ಇದೆ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಇದನ್ನು ತನಿಖೆ ಮಾಡಲಿಕ್ಕೆ ಇವ್ರಿಗೇನು ಬ್ಯಾನ್ ಆಗಿದೆ ಕಾಂಗ್ರೆಸ್ನವ್ರಿಗೆ. ಪಾಪ ರಾಜಣ್ಣ ಒಬ್ಬ ಪರಿಶಿಷ್ಟ ಪಂಗಡದ ಒಬ್ಬ ನಾಯಕ, ವಾಲ್ಮೀಕಿ ಜನಾಂಗದ. ಇವತ್ತು ರಮೇಶ್ ಜಾರಕಿಹೊಳಿ ಒಬ್ಬ ವಾಲ್ಮೀಕಿ ಜನಾಂಗದ. ನೀವು ಅವ್ರನ್ನ ಬಲಿ ಕೊಡ್ಲಕತ್ತಿರಲ್ಲ. ಇವತ್ತು SC ST ಜನಾಂಗದವ್ರನ್ನ ಸುರಕ್ಷೆ ಕೊಡ್ತೀವಿ, ಅಲ್ಪಸಂಖ್ಯಾತರ ರಕ್ಷಣೆ ಮಾಡ್ತೀನಿ ಸಿದ್ದರಾಮಯ್ಯ ಅಂದವರು ಈ ತಮ್ಮ ಬಲಗೈ ಬಂಟನ ಮೇಲೇ CD ಮಾಡುವಂಥ ಪ್ರಯತ್ನ ಏನಾಗಿದೆ, ಇದು ನಾವಿವತ್ತು ತೀವ್ರವಾಗಿ ಖಂಡಿಸ್ತೀವಿ. ಅಷ್ಟೇ ಅಲ್ಲ, ಇದನ್ನು CBI ಕೊಡಬೇಕು. ಇಲ್ಲಕಂದ್ರೆ ಏನಾಗ್ತದೆ, ಇವು 2 CD ಫ್ಯಾಕ್ಟ್ರಿ ಎಷ್ಟು